ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರನ್ನ ಹುಡುಕುವಂತ ಕಾರ್ಯಾಚರಣೆ ಶೋಧ ಕಾರ್ಯ ನಡೀತಾನೆ ಇದೆ. ಭಾರತೀಯ ಸೇನೆಯಿಂದ ಸುತ್ತಮುತ್ತಲಿನ ಕಾಡಿನಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಸರ್ಚ್ ಆಪರೇಷನ್ ಪಹಲ್ಗಾಮ್ನ 20 ಕಿಲೋಮೀಟರ್ ಸುತ್ತಳತೆಯಲ್ಲಿ ಉಗ್ರರಿಗಾಗಿ ಈ ಶೋಧ ಕಾರ್ಯ ನಡೀತಾ ಇದೆ. ಕಾಡಿನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಉಗ್ರರು ಅನ್ನುವಂಥ ಮಾಹಿತಿಯ ಆಧಾರದ ಮೇಲೆ ಸದ್ಯ ಸರ್ಚ್ ಆಪರೇಷನ್ ನಡೀತಾ ಇದೆ. ಪದೇ ಪದೇ ತಮ್ಮ ವಾಸ್ತವ್ಯವನ್ನ ಭಯೋತ್ಪಾದಕರು ಬದಲಾಯಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಇಂಡಿಯನ್ ಆರ್ಮಿ ಸದ್ಯ ಸರ್ಚ್ ಆಪರೇಷನ್ ಅನ್ನ ಚಾಲ್ತಿಯಲ್ಲಿಟ್ಟಿದೆ, ಮುಂದುವರೆದಿದೆ. ಮೊನ್ನೆಯಿಂದಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಸದ್ಯ ಆ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಮೊನ್ನೆಯಿಂದಲೂ ಕೂಡ ಸರ್ಚ್ ಆಪರೇಷನ್ ನಡೀತಾ ಇದೆ, ಇವತ್ತು ಏನಾಗ್ತಾ ಇದೆ? ರಕ್ಷತ್, ಇವತ್ತು ಕೂಡ ಭಾರತದ ಭದ್ರತಾ ಪಡೆಗಳು ಉಗ್ರರಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿವೆ. ಮುಖ್ಯವಾಗಿ ಪಹಲ್ಗಾಮ್ನಿಂದ 20 ಕಿಲೋಮೀಟರ್ ಸುತ್ತಳತೆಯಲ್ಲೇ ಈ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಈ ಪಹಲ್ಗಾಮ್ನಲ್ಲಿ ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಅವರನ್ನು ಹತ್ಯೆ ಮಾಡಿದ ಬಳಿಕ ಕಾಡಿನಲ್ಲೇ ತಲೆಮರೆಸಿಕೊಂಡು ನಾಪತ್ತೆ ಆಗಿದ್ದಾರೆ. ಅವರು ನಾಪತ್ತೆ ಆದಂಥವ್ರು ಇನ್ನೂ ಕೂಡ ಕಾಡಿನಲ್ಲೇ ಅಡಗಿ ಕೂತಿದ್ದಾರೆ. ಹಾಗಾಗಿ ಆ ಒಂದು ಕಾಡು ಪ್ರದೇಶಗಳಲ್ಲೇ ಈಗ ಭಾರತದ ಭದ್ರತಾ ಪಡೆಗಳು ಈ ಉಗ್ರರಿಗಾಗಿ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಸುಮಾರು 5 ರಿಂದ 6 ಮಂದಿ ಉಗ್ರಗಾಮಿಗಳು ಬಂದು ಗುಂಡಿನ ದಾಳಿಯನ್ನು ನಡೆಸಿದ್ರು ಅಂತೇಳಿ ಪ್ರತ್ಯಕ್ಷದರ್ಶಿಗಳು ಭದ್ರತಾ ಪಡೆಗಳಿಗೆ ಮಾಹಿತಿಯನ್ನು ಕೊಟ್ಟಿವೆ. ಮೊದಲನೇದಾಗಿ ಜಮ್ಮು ಕಾಶ್ಮೀರದ CID ಪೊಲೀಸರು ಇದರ ಬಗ್ಗೆ ತನಿಖೆ ನಡೆಸ್ತಾ ಇದ್ರು. ಅದಾದ ಬಳಿಕ ಪ್ರಕರಣವನ್ನು NIAಗೆ ವಹಿಸಲಾಯಿತು. NIAದ ಅಧಿಕಾರಿಗಳು ಕೂಡ ಈ ಪ್ರಕರಣದ ಬಗ್ಗೆ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ದಾಳಿ ನಡೆಸಿದಂಥ ಉಗ್ರರನ್ನ ಜೀವಂತವಾಗಿ ಹಿಡಿಬೇಕು, ಇಲ್ವೇ ಅವ್ರನ್ನ ಹೊಡೆದುಳಿಸಬೇಕು. ಈ ಒಂದು ಕಾರ್ಯಾಚರಣೆಯನ್ನು ಈಗ ಭಾರತದ ಭದ್ರತಾ ಪಡೆಗಳು ನಡೆಸ್ತಾ ಇವೆ. ಜಮ್ಮು ಕಾಶ್ಮೀರದಲ್ಲಿ ನಿಯೋಜನೆಗೊಂಡಿರುವಂತಹ ಭಾರತೀಯ ಸೇನೆ, ರಾಜಸ್ಥಾನ್ ರೈಫಲ್ಸ್, BSF, CRPF ಸೇರಿದಂತೆ ಬೇರೆ ಬೇರೆ ಭದ್ರತಾ ಪಡೆಗಳು ಈ ಉಗ್ರರಿಗಾಗಿ ಹುಡುಕಾಟದ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ. ಮುಖ್ಯವಾಗಿ ಜಮ್ಮು ಕಾಶ್ಮೀರದ ಸ್ಥಳೀಯ 2-3 ಉಗ್ರಗಾಮಿಗಳು ಕೂಡ ಈ ದಾಳಿನಲ್ಲಿ ಭಾಗಿಯಾಗಿದ್ರು ಅನ್ನೋ ಒಂದು ಖಚಿತ ಮಾಹಿತಿ ಸಿಕ್ಕಿತ್ತು. ಈ ಕಾರಣಕ್ಕಾಗಿಯೇ ಈಗಾಗಲೇ 7-8 ಮಂದಿ ಉಗ್ರರ ಮನೆಗಳನ್ನು ಕೂಡ ಸಂಪೂರ್ಣವಾಗಿ ಧ್ವಂಸಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಭಾರತದ ಭದ್ರತಾ ಪಡೆಗಳು ಮಾಡಿವೆ. ಇನ್ನು ಅವರು ಯಾರು ಕೂಡ ಮನೆಗಳ ಕಡೆ ಬಂದಿಲ್ಲ ಮತ್ತು ಬೇರೆ ಕಡೆ ಈ ಕಾಡಿನಲ್ಲೇ ಅಡಗಿ ಕುಳಿತಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಮತ್ತು ಕಾಡಿನಲ್ಲೂ ಕೂಡ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪರಾರಿ ಆಗ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನ ಪತ್ತೆ ಹಚ್ಚುವಂಥದ್ದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ಬೇರೆ ಬೇರೆ ಅಂಶಗಳನ್ನು ಆಧಾರದ ಮೇಲೆ ಮತ್ತು ಅಲ್ಲಿನ ಸ್ಥಳೀಯ ಜನರ ಮಾಹಿತಿಯ ಆಧಾರದ ಮೇಲೆ ಒಂದು ಶೋಧ ಕಾರ್ಯಾಚರಣೆಯನ್ನು ಕೂಡ ತೀವ್ರಗೊಳಿಸಲಾಗಿದೆ. ಈಗ ದಾಳಿ ಕಳೆದ ವಾರ ನಡೆದರೂ ಕೂಡ ಇನ್ನೂ ಉಗ್ರಗಾಮಿಗಳನ್ನು ಜೀವಂತವಾಗಿ ಸೆರೆಹಿಡಿಯಲಿಕ್ಕಾಗಲಿ ಅಥವಾ ಅವ್ರನ್ನ ಹೊಡೆದುಳಿಸಲಿಕ್ಕಾಗಲಿ ಭದ್ರತಾ ಪಡೆಗಳಿಗೆ ಸಾಧ್ಯ ಆಗಿಲ್ಲ. ಏನಾದರೂ ಮಾಡಿನೇ ಅವ್ರನ್ನ ಹೊಡೆದುಳಿಸಲೇಬೇಕು ಅನ್ನೋ ಒಂದು ಪಣತೊಟ್ಟೆನೇ ಈಗ ಭಾರತದ ಭದ್ರತಾ ಪಡೆಗಳು ಕೂಡ ಉಗ್ರಗಾಮಿಗಳಿಗಾಗಿ ಶೋಧ ಕಾರ್ಯಾಚರಣೆಯನ್ನು ಈಗ ಈ ಕಾಡು ಪ್ರದೇಶಗಳಲ್ಲೇ ತೀವ್ರಗೊಳಿಸಿದ್ದಾರೆ. ಪೀರ್ ಪಂಜಲ್ ಅರಣ್ಯ ಪ್ರದೇಶ ಆಗ್ಬೋದು, ಈ ಪಹಲ್ಗಾಮ್ನ ಸುತ್ತಮುತ್ತ ಇರತಕ್ಕಂಥ ಅರಣ್ಯ ಪ್ರದೇಶ ಆಗ್ಬೋದು, ಇಲ್ಲೆಲ್ಲಾದರೂ ಕೂಡ ಇವರು ಅಡಗಿ ಕುಳಿತಿರ್ಬೋದು ಅನ್ನೋ ಒಂದು ಮಾಹಿತಿನೇ ಈಗ ಭದ್ರತಾ ಪಡೆಗಳಿಗೆ ಸಿಕ್ಕಿದೆ. ಇಲ್ವೇ ಈ ಒಂದು ಸ್ಥಳೀಯರು ಕೂಡ ಉಗ್ರಗಾಮಿಗಳಿಗೆ ನೆರವನ್ನು ಕೊಡ್ತಾರೆ, ತಮ್ಮ ಮನೆಗಳಲ್ಲಿ ಆಶ್ರಯವನ್ನು ಕೂಡ ಕೊಡ್ತಾರೆ. ಹಾಗಾಗಿ ಸ್ಥಳೀಯರು ಯಾರ್ದಾದ್ರೂ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಅನಂತನಾಗು, ಶೋಪಿಯಾನು, ಕುಪ್ವಾರ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಿರಂತರವಾಗಿ ಈಗ ಶೋಧ ಕಾರ್ಯಾಚರಣೆಗಳನ್ನು ಮನೆ ಮನೆಗೆ ಹೋಗಿ ಭದ್ರತಾ ಪಡೆಗಳು ನಡೆಸ್ತಾ ಇವೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.